ಇತ್ತೀಚೆಗೆ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ನಟರ ಸಾವು ನೋವುಗಳು ಸಂಭವಿಸುತ್ತಿದೆ. ಇದುವರೆಗೂ ಖ್ಯಾತ ವ್ಯಕ್ತಿಗಳನ್ನ ಚಿತ್ರರಂಗ, ರಾಜಕೀಯ, ಕ್ರೀಡೆ, ಕಲೆ, ಗಾಯನ ಲೋಕ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಕಳೆದುಕೊಂಡಿದೆ. ಇದೀಗ ಮತ್ತೊಂದು ಆಘಾತಕಾರಿ ಸುದ್ದಿ ಬಂದಿದ್ದು, ಖ್ಯಾತ ಪ್ರದೀಪ್ ನಿಧನರಾಗಿದ್ದಾರೆ. ಹಾಗಾದ್ರೆ ಯಾರೀ ನಟ, ಏನಾಗಿತ್ತು ಇವರಿಗೆ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ. ಹೌದು, ಗಜನಿ ಸಿನಿಮಾದಲ್ಲಿ ಖಳನಾಯಕ ಗಜನಿ ಧರ್ಮಾತ್ಮ ಮತ್ತು ಬಿ.ಆರ್. ಚೋಪ್ರಾ ಅವರ ಮಹಾಭಾರತದಲ್ಲಿ ಅಶ್ವತ್ಥಾಮ ಪಾತ್ರಗಳಿಗೆ ಹೆಸರುವಾಸಿಯಾದ ಹಿರಿಯ ನಟ ಪ್ರದೀಪ್ ರಾವತ್ ಅವರು 74ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದಾರೆ. ನಟ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಿದ್ರು ಮತ್ತು ಇತ್ತೀಚಿನ ವಾರಗಳಲ್ಲಿ ಮತ್ತೆ ಅನಾರೋಗ್ಯಕ್ಕೆ ಒಳಗಾಗಿ ಮಂಗಳವಾರ ಸಂಜೆ ನಿಧನರಾದರು. ವರದಿಯ ಪ್ರಕಾರ ರಾವತ್ ಅವರ ಮ್ಯಾನೇಜರ್ ಸಿದ್ಧಾರ್ಥ್ ತಿವಾರಿ ಅವರು ನಿನ್ನೆ ಸಂಜೆ 6ರಿಂದ 6:30 ನಡುವೆ ಆಸ್ಪತ್ರೆಯಲ್ಲಿದ್ದಾಗ ಅವರ ಆರೋಗ್ಯ ಹದಗೆಟ್ಟ ನಂತರ ಕೊನೆಯುಸಿರೆಳೆದರು ಅಂತ ದೃಢಪಡಿಸಿದ್ದಾರೆ. ಪ್ರದೀಪ್ ರಾವತ್ ರವರು 4 ವರ್ಷಗಳ ಹಿಂದೆ ಕ್ಯಾನ್ಸರ್ನಿಂದ ಯಶಸ್ವಿಯಾಗಿ ಚೇತರಿಸಿಕೊಂಡಿದ್ರು. ಆದ್ರೆ ಸುಮಾರು 1.5 ತಿಂಗಳ ಹಿಂದೆಯಷ್ಟೇ ಕಾಯಿಲೆ ಮತ್ತೆ ಕಾಣಿಸಿಕೊಂಡಿತ್ತು. ನಂತರ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅವರ ಮ್ಯಾನೇಜರ್ ಸಿದ್ಧಾರ್ಥ್ ತಿವಾರಿ ಪ್ರಕಟಣೆಗೆ ತಿಳಿಸಿದ್ದಾರೆ. ಅವರು ಇಂದು ಸಂಜೆ 6ರಿಂದ 6:30 ನಡುವೆ ನಿಧನರಾದ್ರು. ಅವರು 4 ವರ್ಷಗಳ ಹಿಂದೆ ಕ್ಯಾನ್ಸರ್ನಿಂದ ಬದುಕುಳಿದ್ರು. ಆದ್ರೆ ಕಳೆದ 1.5 ತಿಂಗಳಿನಿಂದ ಮತ್ತೆ ಕ್ಯಾನ್ಸರ್ ಮರುಕಳಿಸುತ್ತಿತ್ತು. ಹಾಗಾಗಿ ಅವರು 1 ತಿಂಗಳಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ವಿಷಯ ಹಾಗೇ ಇದೆ. ಇದ್ದಕ್ಕಿದ್ದಂತೆ ಅವರ ಪ್ಲೇಟ್ಲೆಟ್ಗಳು ಕಡಿಮೆಯಾದವು ಮತ್ತು ಅಲ್ಲಿಂದ ಅವರು ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರ ಪತ್ನಿ ಕಲ್ಯಾಣ್ ರಾವತ್ ಮತ್ತು 18 ವರ್ಷದ ಮಗ ವಿಕ್ರಮಾದಿತ್ಯ ಅವರನ್ನ ಅಗಲಿದ್ದಾರೆ. ರಾವತ್ ಅವರ ನಿಧನಕ್ಕೆ ಸಾರ್ವಜನಿಕವಾಗಿ ಸಂತಾಪ ಸೂಚಿಸಿದ ಮೊದಲಿಗರಲ್ಲಿ ನಟ ಯಶ್ಪಾಲ್ ಶರ್ಮಾ ಕೂಡ ಒಬ್ಬರು. ಅಂತಿಮ ನಮನ ಸಲ್ಲಿಸುವ ಮೂಲಕ ತಮ್ಮ ಸಂದೇಶಗಳನ್ನು ಹಂಚಿಕೊಂಡರು. ಒಬ್ಬ ಬಳಕೆದಾರರು ಗಜನಿ ಮತ್ತು ಅಶ್ವತ್ಥಾಮ ಶಾಂತಿ ಸಿಗಲಿ ಅಂತ ಬರೆದ್ರೆ, ಮತ್ತೊಬ್ರು ಅವರು ಅದ್ಭುತ ನಟ, ಅವರಿಗೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಪ್ರದೀಪ್ ರಾವತ್ ನಮ್ಮ ಗಜನಿ ಲಗಾನ್ನ ದೇವ, ನಿಮಗೆ ಶಾಂತಿ ಸಿಗಲಿ ಎಂದು ಬರೆದಿದ್ದಾರೆ. ಇದಾದ ಕೂಡಲೇ ಅಭಿಮಾನಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಗೌರವ ಪ್ರದೀಪ್ ರಾವತ್ ತಮ್ಮ ನಟನಾ ಪಯಣವನ್ನ ದೂರದರ್ಶನದಿಂದ ಪ್ರಾರಂಭಿಸಿದರು ಮತ್ತು 1988ರಲ್ಲಿ ಬಿ.ಆರ್. ಚೋಪ್ರಾ ಅವರ